ಈ ದಿನ ನಾವು ರಾಸಾಯನಿಕ ಕ್ರಿಯೆಗಳು ಬಗ್ಗೆ ತಿಳ್ಕೊಳ್ಳೋಣ. ನೀವು ಆಲ್ರೆಡಿ ರಾಸಾಯನಿಕ ಬದಲಾವಣೆಗಳು ಮತ್ತು ಭೌತ ಬದಲಾವಣೆಗಳು ಪಾಠದಲ್ಲಿ ರಾಸಾಯನಿಕ ಬದಲಾವಣೆಗಳು ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರ. ರಾಸಾಯನಿಕ ಬದಲಾವಣೆಗಳು ಅಂದರೆ ಒಂದು ಬದಲಾವಣೆ ಆದಾಗ ಒಂದು ವಸ್ತು ಇನ್ನೊಂದು ಹೊಸ ವಸ್ತುವಾಗಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಮೊದಲಿದ್ದಂಥ ವಸ್ತು ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೇಪರ್ನ ನಾವು ಬರ್ನ್ ಮಾಡಿದಾಗ ಅದು ಬೂದಿ ಆಗುತ್ತೆ. ಆ ಬೂದಿಯಲ್ಲಿ ಒಂದು ಹೊಸ ವಸ್ತು ಉಂಟಾಗಿರುತ್ತೆ. ಅದು ಯಾವ ಬದಲಾವಣೆ? ರಾಸಾಯನಿಕ ಬದಲಾವಣೆ ಅಂತ ಓದಿದೆ. ಅದೇ ರೀತಿ ಕಾಯಿ ಹಣ್ಣಾಗುತ್ತೆ. ಕಾಯಿ ಹುಳಿ ಇರುತ್ತೆ, ಹಣ್ಣು ಸ್ವೀಟ್ ಇರುತ್ತೆ, ಸಿಹಿ ಇರುತ್ತೆ. ಹಂಗಾದ್ರೆ ಅಲ್ಲಿ ಒಂದು ಹೊಸ ವಸ್ತು ಏನಾಗಿರುತ್ತೆ, ಉಂಟಾಗಿರುತ್ತೆ. ಅದಕ್ಕೆ ಅದು ರುಚಿಯಲ್ಲಿ ಏನಾಯಿತು, ಬದಲಾವಣೆ ಆಯಿತು. ಈ ರೀತಿ ನಾವು ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತ ಯಾವ್ಯಾವ ರಾಸಾಯನಿಕ ಬದಲಾವಣೆಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ತರಗತಿಯಲ್ಲಿ ನಾವು ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ರಾಸಾಯನಿಕ ಬದಲಾವಣೆಗಳನ್ನು ನಿಮ್ಮ ಮುಂದೆ ಒಂದು ಪ್ರಯೋಗ ಮಾಡಿ ತೋರಿಸ್ತೀನಿ ನಾನು. ಮಕ್ಕಳ, ನಿಮ್ಗೆ ಎಲ್ಲ ಲೋಹಗಳ ಬಗ್ಗೆ ಗೊತ್ತಿದೆ. ಈಗ ಕಬ್ಬಿಣ ತುಕ್ಕು ಹಿಡಿಯುತ್ತಲ್ವಾ? ಕಬ್ಬಿಣ ತುಕ್ಕು ಹಿಡಿದ್ರೆ ಅದ್ರ ಮೇಲ್ಗಡೆ ಒಂದು ಕಂದು ಬಣ್ಣದ ಲೇಪನ ಉಂಟಾಗಿರುತ್ತೆ. ಸ್ವಲ್ಪ ಕೆಂಪು ಕೆಂಪು ಬಣ್ಣ ಆಗಿರುತ್ತಲ್ವಾ? ಅಂದ್ರೆ ಕಬ್ಬಿಣ ಏನಾಗಿದೆ, ಅದು ಹಾಳಾಗಿದೆ, ತುಕ್ಕಿಡ್ದೋಗಿದೆ ಅಂತ ಹೇಳ್ತೀವಿ. ಯಾಕೆ ತುಕ್ಕಿಡಿಯುತ್ತೆ? ಕಬ್ಬಿಣವನ್ನು ನಾವು ಹೆಚ್ಚಿಗೆ ದಿನ ಹೊರಗಡೆ ಇಟ್ಟರೆ ಅದು ವಾತಾವರಣದಲ್ಲಿರ್ತಕ್ಕಂಥ ಗಾಳಿ ಮತ್ತೆ ತೇವಾಂಶ, ಗಾಳಿ ತೇವಾಂಶ ಇದ್ರ ಜೊತೆ ರಾಸಾಯನಿಕ ಕ್ರಿಯೆ ಆಗ್ತಾ ಇರುತ್ತೆ. ಆ ಕಬ್ಬಿಣ ರಾಸಾಯನಿಕ ಕ್ರಿಯೆ ಆಗಿ ಕಬ್ಬಿಣದ ಆಕ್ಸೈಡ್ ಆಗಿ ಬದಲಾವಣೆ ಆಗುತ್ತೆ. ಕಬ್ಬಿಣ ಏನಾಗುತ್ತೆ? ಕಬ್ಬಿಣದ ಆಕ್ಸೈಡ್ ಆಗುತ್ತೆ. ಆ ಕಬ್ಬಿಣದ ಆಕ್ಸೈಡೇ ಮೇಲ್ಗಡೆ ಉಂಟಾಗಿರುತ್ತಲ್ಲ ಕಂದು ಬಣ್ಣದ ಲೇಪನ, ಕಂದು ಬಣ್ಣ ಕೆಂಪು ಕೆಂಪು ಆಗಿರುತ್ತಲ್ವಾ, ಅದೇನದು? ಕಬ್ಬಿಣದ ಆಕ್ಸೈಡ್. ಮೊದಲೇನಿತ್ತು? ಕಬ್ಬಿಣ ಇತ್ತು. ಆಮೇಲೆ ಸ್ವಲ್ಪ ದಿನ ಬಿಟ್ಮೇಲೆ ಏನಾಗಿದೆ, ಮೇಲ್ಗಡೆ ಕಬ್ಬಿಣದ ಆಕ್ಸೈಡ್. ಕಬ್ಬಿಣನೇ ಬೇರೆ, ಕಬ್ಬಿಣದ ಆಕ್ಸೈಡೇ ಬೇರೆ. ಈ ರೀತಿ ಒಂದು ಹೊಸ ವಸ್ತು ಉಂಟಾಗಿ ಅದು ರಾಸಾಯನಿಕ ಬದಲಾವಣೆ ಅಂತಲೂ ಹೇಳಿದ್ವಿ ನಾವು ಲಾಸ್ಟ್ ಕ್ಲಾಸ್. ನೋಡು, ಕಬ್ಬಿಣ ಯಾವ ರೀತಿ ಒಂದು ಲೋಹನೋ ಅದೇ ರೀತಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವ, ಇದೇನಿದು? ಮೆಗ್ನೀಷಿಯಂ ಅಂತ. ಮೆಗ್ನೀಷಿಯಂ ಇದು ಕೂಡ ಒಂದು ಲೋಹ. ಕಬ್ಬಿಣದ ತರನೇ ಮೆಗ್ನೀಷಿಯಂ ಕೂಡ ಒಂದು ಲೋಹ. ಆದ್ರೆ ಇದು ಕಬ್ಬಿಣದಷ್ಟು ಗಟ್ಟಿ ಇಲ್ಲ. ನೀವು ಬೇಕಾದ್ರೆ ಇದನ್ನ ಕೈಯಲ್ಲೇ ಏನ್ ಮಾಡ್ಬೋದು, ಮುರಿದು ಬಿಡ್ಬೋದು. ನೋಡು, ಕೈಯಲ್ಲೇ ಕಟ್ ಮಾಡ್ಬೋದು. ಇದು ಸ್ವಲ್ಪ ಮೃದು ಲೋಹ. ಎಂತ ಲೋಹ ಇದು? ಮೃದು ಲೋಹ. ಯಾವ ಲೋಹ ಇದು? ಮೆಗ್ನೀಷಿಯಂ. ಇದ್ರ ಸಂಕೇತ ಏನು ಗೊತ್ತಾ ನಿಮಗೆ? ಮೆಗ್ನೀಷಿಯಂಗೆ ಸಂಕೇತ Mg. ಮೆಗ್ನೀಷಿಯಂನ ಸಂಕೇತ ಏನೋ? Mg. ನೀವೆಲ್ಲ ಇನ್ಸಿಲಿಕ್ ಅಂತಿರಲ್ವಾ? ಹರ್ಷಿತಾ ಅಂದ್ರೆ H ಅಲ್ವಾ, ನಿತಿನ್ ಅಂದ್ರೆ N ಅಂತ ಇಟ್ಕೊಳ್ತೀರಲ್ವಾ? ಅದೇ ತರ ಮೆಗ್ನೀಷಿಯಂಗೆ ಸಿಂಬಲ್ ಏನೋ? Mg ಅಲ್ವಾ? ಕ್ಯಾಪಿಟಲ್ ಲೆಟರ್ M, ಸ್ಮಾಲ್ ಲೆಟರ್ G ಬರಿಬೇಕು. Mg ಅಂತ ಬರಿಬೇಕು. ಅರ್ಥ ಆಯ್ತಾ? ಏನಿದು? ಮೆಗ್ನೀಷಿಯಂ. ಇದು ಲೋಹನ ಅಲೋಹನೋ? ಲೋಹ. ಇದು ಕಬ್ಬಿಣ ತರ ಇದು ಕೂಡ ಒಂದು ಲೋಹ. ಸ್ವಲ್ಪ ಏನಿರುತ್ತೆ, ಮೃದು ಲೋಹ, ಅಷ್ಟು ಗಟ್ಟಿ ಇಲ್ಲ. ಅರ್ಥ ಆಯ್ತಾ? ಇವಾಗ ನೀವು ಕಬ್ಬಿಣನ ಬೆಂಕಿ ಇಟ್ಕೊಂಡು ಹತ್ಕೊಂಡು ಉರಿಯುತ್ತಾ ನೋಡಿ, ಇದು ದೂರ ಕಬ್ಬಿಣ ತರ ಒಂದು ಲೋಹನೇ ಅಲ್ವಾ? ಇವಾಗ ನಾವು ಈ ಮೆಗ್ನೀಷಿಯಂ ತಂತಿಯನ್ನ ಬೆಂಕಿಗೆ ಹಿಡಿದ್ರೆ, ಬೆಂಕಿಯ ಜ್ವಾಲೆಗೆ ಹಿಡಿದ್ರೆ ಇದು ಹೊತ್ಕೊಂಡು ಉರಿಯುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ನೀವು ಅದೇ ನೋಡಿದ್ದೀರಾ, ಕಬ್ಬಿಣ ಹಿಡ್ಕೊಂಡ್ರೆ ಹೊತ್ಕೊಂಡು ಉರಿಯುತ್ತಾ? ಅದು ದಹನ ಆಗುತ್ತಾ? ಅದು ದಹನ ಆಗಲ್ಲ. ಇದು ಲೋಹನೇ, ಇದೂ ಕೂಡ ಲೋಹನೇ. ಹಂಗಾರೆ ಇದು ದಹನ ಆಗುತ್ತೋ ಇಲ್ವೋ ಅಂತ ನೋಡೋಣ ಒಂದ್ಸಲಿ. ನೋಡೋಣ. ಇದನ್ನೇಂತ ಕರಿತೀವಿ ನಾವು? ಟೆಸ್ಟ್ ಟ್ಯೂಬ್ ಹೋಲ್ಡರ್. ಪ್ರಮಾಣವನ್ನು ಹಿಡ್ಕೊಳೋದು. ಕರೆಕ್ಟಾ? ಕೈಯಲ್ಲಿ ಹಿಡ್ಕೊಂಬಾರ್ದಲ್ವಾ, ಯಾಕಂದ್ರೆ ಕೈ ಸುಟ್ಬಿಡುತ್ತೆ. ಅದಕ್ಕೆ ಇದರ ಹಿಡಿಕೆಯನ್ನು ಬಳಸಿ ನಾನು ಏನು ಮಾಡ್ತೀನಿ, ಆ ಮೆಗ್ನೀಷಿಯಂ ತಂತಿಯನ್ನ ಭದ್ರವಾಗಿ ಇಟ್ಕೊಳ್ಳೋಣ. ಓಕೆ. ತಂತಿಯನ್ನು ಇಟ್ಕೊಂಡು ನಾವಿವಾಗ ಇಲ್ಲಿ ಕ್ಯಾಂಡಲ್ ರೆಡಿ ಮಾಡ್ಕೊಳ್ಳೋಣ. ಮಕ್ಕಳ, ಕಬ್ಬಿಣ ತುಕ್ಕಿಡಿಯುತ್ತಲ್ವಾ? ಕಬ್ಬಿಣ ತುಕ್ಕಿಡಿಯುತ್ತೆ ನೋಡಿ. ಇವಾಗ ಈ ಮೆಗ್ನೀಷಿಯಂ ತಂತಿಯನ್ನ ನಾನು ಇಲ್ಲಿ ಹಿಡಿತೀನಿ. ಸಾರಿ, ಇಲ್ಲಿ ಹತ್ಕೊಳ್ತಾ ಇಲ್ಲ. ಹತ್ಕೊಳ್ತಾ? ಅಯ್ಯೋ, ಹತ್ಕೊಳ್ಳಿಲ್ಲ ಅಲ್ವಾ? ನಾನೇನು ಹೇಳಿದ್ದೆ?
ಹೊತ್ಕೊಳ್ಳುತ್ತೆ ಸಾರ್ ಅಂತ ಹೇಳಿದ್ದೆ ಅಲ್ವಾ. ಯಾಕೆ ಹೊತ್ಕೊಳ್ಳಿಲ್ಲ? ಇವಾಗ ನಿಮಗೆ ಡೌಟ್ ಬರುತ್ತಲ್ವಾ? ಇವಾಗ ನಾನು ಹೇಳ್ತೀನಿ ಇದು ಯಾಕೆ ಹೊತ್ಕೊಳ್ಳಿಲ್ಲ ಅಂತ ಅಂದ್ರೆ ಮಕ್ಕಳೇ, ನಾನು ನಿಮ್ಗೆ ಹೇಳಿದೆ ಕಬ್ಬನ ಹೆಚ್ಚಿಗೆ ಕಾಲ ಹೊರಗಡೆ ತೆರೆದಿಟ್ರೆ ಏನಾಗ್ಬಿಡುತ್ತದೋ ಹಿಡಿಯುತ್ತೆ, ಮೇಲ್ಗಡೆ ಒಂದು ಕಂದು ಬಣ್ಣದ ಲೇಪನ ಆಗುತ್ತೆ ಅಲ್ವಾ. ಅವಾಗ ಅದು ಕಬ್ಬಿಣ ಇರಲ್ಲ, ಮೇಲ್ಗಡೆ ಏನಾಗಿರುತ್ತೆ ಕಬ್ಬಿಣದ ಆಕ್ಸೈಡ್ ಆಗಿರುತ್ತೆ. ಇಲ್ಲೂ ಅಷ್ಟೇ, ಈ ಮೆಗ್ನೀಷಿಯಂ ನಾವು ಎಲ್ಲಿಟ್ಟಿದ್ದೀರ ಇವಾಗ? ಇಲ್ಲೇ ಇಟ್ಟಿದೆ ತಾನೆ, ಹೊರಗಡೆ ಇಟ್ಟಿದೆ. ಇಲ್ಲೆಲ್ಲ ಗಾಳಿ ಇತ್ತಲ್ವಾ. ಈ ಮೆಗ್ನೀಷಿಯಂ ತಂತಿ ಏನ್ ಮಾಡಿರುತ್ತೆ, ಇದರ ಮೇಲ್ಪದರ ಏನ್ ಮಾಡಿರುತ್ತೆ, ಗಾಳಿಯೊಂದಿಗೆ ಏನ್ ಮಾಡಿರುತ್ತೆ, ರಾಸಾಯನಿಕ ಕ್ರಿಯೆ ಆಗಿರುತ್ತೆ. ಗಾಳಿಯಲ್ಲಿ ಆಕ್ಸಿಜನ್ ಇರುತ್ತಲ್ವಾ, ಆ ಆಕ್ಸಿಜನ್ ಜೊತೆ ಏನಾಗಿರುತ್ತೆ, ಇದು ರಾಸಾಯನಿಕ ಕ್ರಿಯೆ ಆಗಿ ಇದ್ರ ಮೇಲ್ಗಡೆನೂ ಕೂಡ ಮೆಗ್ನೀಷಿಯಂ ಆಕ್ಸೈಡ್ ಆಗಿರುತ್ತೆ. ಕಬ್ಬಿಣದ ಮೇಲ್ಗಡೆ ಯಾವ ತರ ಕಬ್ಬಿಣದ ಆಕ್ಸೈಡ್ ಉಂಟಾಗಿತ್ತು, ಇದ್ರ ಮೇಲ್ಗಡೆ ಎಲ್ಲ ಏನಿದೆ ಇವಾಗ, ಇಲ್ಲೆಲ್ಲ ಮೆಗ್ನೀಷಿಯಂ ಆಕ್ಸೈಡ್ ಇರುತ್ತೆ. ಆ ಮೆಗ್ನೀಷಿಯಂ ಆಕ್ಸೈಡ್ ಇರೋದ್ರಿಂದ ಈ ಮೆಗ್ನೀಷಿಯಂ ತಂತಿ ಏನಾಗ್ತಿಲ್ಲ, ಹೊತ್ಕೊಳ್ತಾ ಇಲ್ಲ. ಇವಾಗ ನಾನೇನ್ ಮಾಡ್ತೀನಿ, ಈ ಕಬ್ಬನ್ನ ನೀವು ಚೆನ್ನಾಗಿ ಸ್ಕ್ರಾಚ್ ಮಾಡಿದ್ರೆ ಮೇಲ್ಗಡೆ ಹೊರಟೋಗ್ಬಿಡುತ್ತಲ್ವಾ. ಚೆನ್ನಾಗಿ ಉಜ್ಬಿಟ್ರೆ ಏನಾಗುತ್ತೆ, ಮೇಲ್ಗಡೆದೆಲ್ಲ ರಸ್ಟ್ ಆ ತುಕ್ಕೆಲ್ಲ ಹೊರಟೋಗ್ಬಿಟ್ಟು ಒಳಗಡೆ ಏನಾಗುತ್ತೆ, ಕಬ್ಬಿಣ ಇರುತ್ತೆ. ಅದೇ ತರ ನಾನಿವಾಗ ಈ ಮೆಗ್ನೀಷಿಯಂ ತಂತಿಯನ್ನ ಏನ್ ಮಾಡ್ತೀನಿ, ನಾನು ಅದ್ರ ಮೇಲ್ಭಾಗವನ್ನು ಸ್ವಲ್ಪ ಚೆನ್ನಾಗಿ ಏನ್ ಮಾಡ್ತೀನಿ, ಉಜ್ತೀನಿ. ಈ ತರ ಉಜ್ದಾಗ ಏನಾಗುತ್ತೆ, ಮೇಲ್ಗಡೆ ಇರುತ್ತಲ್ಲ ಏನ್ ಪದರ, ಮೆಗ್ನೀಷಿಯಂ ಆಕ್ಸೈಡ್. ಆ ಮೆಗ್ನೀಷಿಯಂ ಆಕ್ಸೈಡ್ ಏನಾಗ್ಬಿಡುತ್ತೆ, ಆಚೆ ಹೊರಟೋಗ್ಬಿಡುತ್ತಲ್ವಾ. ಆ ಮೆಗ್ನೀಷಿಯಂ ಆಕ್ಸೈಡ್ ಆಚೆ ಹೋಗ್ಬಿಡುತ್ತೆ ಅಲ್ವಾ. ಇವಾಗ ಏನ್ ಮಾಡಿದೀನಿ ನಾನು, ಮೆಗ್ನೀಷಿಯಂ ತಂತಿಯನ್ನು ಏನ್ ಮಾಡಿದೆ, ಅಲ್ಲಿ ಉಪ್ಪು ಕಾಗದ, ಸ್ಯಾಂಡ್ ಪೇಪರ್ ಅಂತ ಹೇಳ್ತೀವಿ ಅದನ್ನಲ್ವಾ, ಈ ಗೋಡೆ ಎಲ್ಲ ಉಜ್ಜಕ್ಕೆ ಬಳಸ್ತೀವಲ್ವಾ. ಸೊ ಆ ತರ ಒಂದು ಉಪ್ಪು ಕಾಗದವನ್ನ ಬಳಸಿ ನಮ್ಮ ಮೆಗ್ನೀಷಿಯಂ ತಂತಿಯನ್ನು ಏನ್ ಮಾಡ್ಕೊಂಡ್ವಿ, ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ಅಲ್ವಾ, ಶುದ್ಧವಾಗಿ ಮಾಡ್ಕೊಂಡ್ವಿ. ಅದ್ರ ಮೇಲ್ಗಡೆ ಯಾವ ಪದವನ್ನು ತೆಗೆದಾಕಿದ್ದೀವಿ ಈಗ, ಮೆಗ್ನೀಷಿಯಂ ಆಕ್ಸೈಡ್. ವೆರಿ ಗುಡ್. ಮೆಗ್ನೀಷಿಯಂ ಆಕ್ಸೈಡ್ ಪದರವನ್ನು ನಾವು ಇವಾಗ ಏನ್ ಮಾಡಿದೀವಿ, ತೆಗೆದಾಕಿದ್ದೀವಿ. ತೆಗೆದಾಕಿದ್ಮೇಲೆ ಇವಾಗ ನೋಡಿ ಏನ್ ಮಾಡೋಣ, ಇವಾಗ ನೋಡೋಣ. ಏನೋ ಕಾಣ್ತಲ್ವಾ? ಓಹೋ, ಮೆಗ್ನೀಷಿಯಂ ತಂತಿ ಏನ್ ಮಾಡ್ತಾ ಇದೆ, ಹೊತ್ಕೊಂಡು ಉರಿತಾ ಇದೆ ಅಲ್ವಾ. ನೋಡಲ್ಲಿ ಬೂದಿ ಬರ್ತಾ ಇದೆಯಲ್ವಾ, ಮೆಗ್ನೀಷಿಯಂ ಪುಡಿ. ನೋಡು, ಮೆಗ್ನೀಷಿಯಂ ಗಾಳಿ ಜೊತೆಗೆ ದಹನ ಹೊಂದ್ತಾ ಇದೆ ಅಲ್ವಾ. ಇದನ್ನ ಮೆಗ್ನೀಷಿಯಂ ಜ್ವಾಲೆ ಹೆಂಗ್ ಕಾಣ್ತಾ ಇದೆ, ಫುಲ್ ವೈಟ್ ಕಾಣ್ತಾ ಇದೆಯಲ್ವಾ, ತುಂಬಾ ಪ್ರಜ್ವಲವಾಗಿ ಜ್ವಾಲೆ ಕಾಣ್ತಾ ಇದೆ. ನೋಡಿ, ಈ ರೀತಿಯಾಗಿ ಮೆಗ್ನೀಷಿಯಂ ತಂತಿ ಏನ್ ಮಾಡ್ತು, ದಹನ ಆಯ್ತು. ಸುಟ್ಟೋಯ್ತು ಅನ್ಬಾರ್ದು, ಏನನ್ಬೇಕು, ದಹನ ಆಯ್ತು. ಪೇಪರ್ ಹೆಂಗೆ ಹತ್ಕೊಂಡು ಉರಿಯುತ್ತೋ ಆ ತರ ದಹನ ಆಯ್ತು. ಅರ್ಥ ಇದೆ ಹೇಳ್ತಿರೋದು? ಓಕೆ, ಹಂಗಾದ್ರೆ ಇವಾಗ ನಾನು ತಗೊಂಡಿದ್ದೇನೋ ಮೆಗ್ನೀಷಿಯಂ. ಇವಾಗ ಇಲ್ಲಿರೋದು ಮೆಗ್ನೀಷಿಯಂ, ನೋಡಿ ಮೆಗ್ನೀಷಿಯಂ ಈ ತರ ಗಟ್ಟಿ ಇರುತ್ತೆ ಅಲ್ವಾ. ಇಲ್ಲಿ ಬೂದಿ ಆಗೋಗ್ಬಿಟ್ಟಿದೆ, ಏನಾಗ್ಬಿಟ್ಟಿದೆ, ಇಲ್ಲಿ ಬೂದಿ ಆಗ್ಬಿಟ್ಟಿದೆ. ನೋಡು, ವೈಟ್ ಬೂದಿ ಇದೆ. ಯಾವ ತರ ಇದೆ, ವೈಟ್ ಬೂದಿ ಆಗ್ಬಿಟ್ಟಿದೆ. ನೋಡ್ತಾ ಇದೆ ನೋಡಿ, ಬೂದಿ ಕಾಣ್ತಾ ಇದೆಯಾ? ಯಾವ ಬಣ್ಣದ ಬೂದಿ ಇದು, ಬಿಳಿ ಬಣ್ಣದ ಬೂದಿ. ಈ ಬಿಳಿ ಬಣ್ಣದ ಬೂದಿ ಏನ್ ಗೊತ್ತಾ, ಕಬ್ಬಿಣ ಹೆಂಗೆ ಕಬ್ಬಿಣದ ಆಕ್ಸೈಡ್ ಆಗುತ್ತೆ, ಮೆಗ್ನೀಷಿಯಂ ಗಾಳಿ ಜೊತೆ ಸೇರ್ಕೊಂಡು ಏನಾಯ್ತು, ಮೆಗ್ನೀಷಿಯಂ ಆಕ್ಸೈಡ್. ನಾನು ಮೊದಲು ತಗೊಂಡಿದ್ದೇನೋ ಮೆಗ್ನೀಷಿಯಂ, ಇಲ್ಲಿರೋದೇನೋ ಹಂಗಾರೆ ಹೊಸ ವಸ್ತು ಉಂಟಾಗಿದೆ ಇಲ್ಲಿ. ನೋಡು, ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾವಣೆ ಆಗಿದೆ. ಈಗ ಮತ್ತೆ ಮೆಗ್ನೀಷಿಯಂ ಆಕ್ಸೈಡ್ ಮೆಗ್ನೀಷಿಯಂ ಮಾಡಕ್ ಆಗುತ್ತಾ, ಇಲ್ಲ. ಹಂಗಾಗಿ ಎಂತ ಬದಲಾವಣೆ, ಅಲ್ವಾ. ಮೆಗ್ನೀಷಿಯಂ ಒಂದು ಲೋಹ, ಈ ಲೋಹ ಆಕ್ಸಿಜನ್ ಒಂದಿಗೆ ದಹನ ಆದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ. ಅದು ಒಂದು ಬಿಳಿ ಬಣ್ಣದ ಬೂದಿ. ಈ ಮೆಗ್ನೀಷಿಯಂ ಆಕ್ಸೈಡ್ಗೆ ಯಾವ ಗುಣ ಇದೆ ಅಂತ ನಾವು ಕಂಡುಹಿಡಿಬೇಕು. ಈ ಮೆಗ್ನೀಷಿಯಂ ಆಕ್ಸೈಡ್ ಒಂದು ಲೋಹದ ಆಕ್ಸೈಡ್. ಯಾವ ಆಕ್ಸೈಡ್, ಯಾಕೆಂದ್ರೆ ಅದರಲ್ಲಿ ಲೋಹ ಇದೆ. ಮೆಗ್ನೀಷಿಯಂ ಒಂದು ಲೋಹ. ಈ ಲೋಹದ ಆಕ್ಸೈಡ್ ಅನ್ನ ನಾವು ಏನ್ ಮಾಡ್ತೀವಿ, ನೋಡೋ, ಈ ಬಿಳಿ ಬಣ್ಣದ ಬೂದಿಗೆ ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀವಿ. ಯಾವುದಕ್ಕೆ, ಮೆಗ್ನೀಷಿಯಂ ಆಕ್ಸೈಡ್. ಈ ಮೆಗ್ನೀಷಿಯಂ ಆಕ್ಸೈಡ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಕರಗಿಸ್ತಾ ಇದ್ದೀನಿ. ಏನಕ್ಕೆ ಕರಗಿಸಿರೋದು, ಮೆಗ್ನೀಷಿಯಂ ಆಕ್ಸೈಡ್. ಎಲ್ಲಿ ಕರಗಿಸಿದೆ,
ನೀರಲ್ಲಿ ಕರಗಿಸಿ ಅಲ್ವಾ. ನಿಮಗೆ ಗೊತ್ತಿದೆ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಇನ್ನೊಂದು ಪಾಠ ಓದಿದ್ದೀರಾ, ಆಸಿಡ್ ಮತ್ತೆ ಬೇಸ್ ಅಂತ ಅಲ್ವಾ. ಆಮ್ಲಗಳು ಏನ್ ಮಾಡ್ತವೆ, ನೀಲಿ ಲಿಟ್ಮಸ್ ಅನ್ನ ಕೆಂಪು ಮಾಡ್ತವೆ. ಪ್ರತ್ಯಾಮ್ಲಗಳು ಏನ್ ಮಾಡ್ತವೆ, ನೀಲಿ ಮಾಡ್ತವೆ ಅಂತ ಗೊತ್ತಿತ್ತಲ್ವಾ. ಇವಾಗ ಮಕ್ಕಳ ಇದು ಆಮ್ಲನೋ ಪ್ರತ್ಯಾಮ್ಲನೋ ಕಂಡುಹಿಡಿಬೇಕು. ಮೆಗ್ನೀಷಿಯಂ ಆಕ್ಸೈಡ್ಗೆ ಆಮ್ಲದ ಗುಣ ಇದೆಯೋ ಅಥವಾ ಪ್ರತ್ಯಾಮ್ಲದ ಗುಣ ಇದೆಯೋ ಅಂತ ಕಂಡುಹಿಡಿಬೇಕು. ನೋಡಿ ಅದನ್ನ ಕಂಡುಹಿಡಿಯೋದು ತುಂಬಾ ಈಸಿ. ಇಲ್ಲಿ ನಮ್ಮ ಹತ್ರ ಒಂದು ಪೇಪರ್ ಇದೆ, ಲಿಟ್ಮಸ್ ಪೇಪರ್ ಅಲ್ವಾ, pH ಪೇಪರ್ ಇದೆ. ಈ ನೋಡಿ ಈ ಪೇಪರ್ನ ತಗೊಂಡು ನನಗೂ ಹಳದಿ ಬಣ್ಣ ಇದೆ ನಮ್ಮ. ಈಗ ನಾನು ಇದ್ರೊಳಗಡೆ ಎತ್ತಾ ಇದ್ದೀನಿ. ನೋಡಿ ಯಾವ ಬಣ್ಣ ಆಯ್ತು ನೋಡು, ಯಾವ ಬಣ್ಣ ಆಯ್ತು, ಹಸಿರು ಬಣ್ಣ ಆಯ್ತು. ನೋಡಿ ಈ ತರ ಹಸಿರು ಬಣ್ಣ ಬಂತು ಅಂದ್ರೆ ಇದಕ್ಕೆ ಪ್ರತ್ಯಾಮ್ಲದ ಗುಣ ಇದೆ ಅಂತ. ನೋಡು ಕೆಂಪು ಬಣ್ಣ ಬಂದ್ರೆ ಆಮ್ಲೀಯ ಗುಣ ಇದೆ ಅಂತ, ಹಸಿರು ನೀಲಿ ಈ ತರ ಬಣ್ಣ ಬಂದ್ರೆ ಪ್ರತ್ಯಾಮ್ಲದ ಗುಣ ಇದೆ ಅಂತ, ಪ್ರತ್ಯಾಮ್ಲೀಯ ಗುಣ ಇದೆ. ಹಂಗಾರೆ ಮೆಗ್ನೀಷಿಯಂ ಆಕ್ಸೈಡ್ಗೆ ಆಮ್ಲೀಯ ಗುಣ ಇದೆಯಾ ಪ್ರತ್ಯಾಮ್ಲೀಯ ಗುಣ ಇದೆಯಾ, ಪ್ರತ್ಯಾಮ್ಲೀಯ ಗುಣ ಇದೆ. ಹಂಗಾದ್ರೆ ಇದೇ ತರ ಮಕ್ಕಳೇ ಸಾಮಾನ್ಯವಾಗಿ ಯಾವುದೇ ಲೋಹ ಅದರ ಆಕ್ಸೈಡ್ ಅನ್ನು ಉಂಟು ಮಾಡಿಕೊಂಡ್ರೆ ಆ ಲೋಹದ ಆಕ್ಸೈಡ್ ಎಲ್ಲಕ್ಕೂ ಕೂಡ ಆಮ್ಲೀಯ ಗುಣ ಇರುತ್ತಾ ಪ್ರತ್ಯಾಮ್ಲೀಯ ಗುಣ ಇರುತ್ತಾ, ಪ್ರತ್ಯಾಮ್ಲೀಯ ಗುಣ ಇರುತ್ತೆ. ಎಲ್ಲಾ ಲೋಹದ ಆಕ್ಸೈಡ್ಗಳು ಕೆಲವನ್ನ ಬಿಟ್ಟು ಸಾಮಾನ್ಯವಾಗಿ ಎಲ್ಲಾ ಲೋಹದ ಆಕ್ಸೈಡ್ಗಳಿಗೂ ಕೂಡ ಯಾವ ಗುಣ ಇರುತ್ತೆ, ಪ್ರತ್ಯಾಮ್ಲೀಯ ಗುಣ ಇರುತ್ತೆ. ಆ ಪ್ರತ್ಯಾಮ್ಲೀಯ ಗುಣ ಇರೋದಕ್ಕೇನೆ ಈ ಲಿಟ್ಮಸ್ ಏನಾಗಿತ್ತು, ಗ್ರೀನ್ ಅಂದ್ರೆ ಹಸಿರು ಬಣ್ಣ ಆಯ್ತು. ಕೆಲವು ಪ್ರತ್ಯಾಮ್ಲಗಳು ಇನ್ನೊಂದು ಬಣ್ಣ ಉಂಟು ಮಾಡ್ತಾರೆ, ಯಾವುವು, ನೀಲಿ ಬಣ್ಣ. ಹಸಿರು ಬಣ್ಣ ನೀಲಿ ಬಣ್ಣ ಉಂಟಾದ್ರೆ ಅದು ಯಾವ ವಸ್ತು, ಅದು ಪ್ರತ್ಯಾಮ್ಲೀಯ ವಸ್ತು. ಮಕ್ಕಳೇ ನಾವು ಈ ತರಗತಿಯಲ್ಲಿ ಇದು ಒಂದು ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ, ರಾಸಾಯನಿಕ ಬದಲಾವಣೆ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಏನಾಯ್ತು, ಮೆಗ್ನೀಷಿಯಂ ಒಂದು ಲೋಹ, ಆ ಮೆಗ್ನೀಷಿಯಂ ಲೋಹ ಗಾಳಿಯಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ನೊಂದಿಗೆ ದಹನ ಹೊಂದಿ ಪ್ರಜ್ವಲ ಜ್ವಾಲೆಯನ್ನು ಉಂಟು ಮಾಡ್ತು, ಉಷ್ಣವನ್ನು ಬಿಡುಗಡೆ ಮಾಡ್ತು. ಬೆಳಕು ಅಂತ ಬರ್ಲಿಲ್ವೋ, ಬೆಳಕು ಬಂತು. ಕೊನೆಯದಾಗಿ ಒಂದು ಬಿಳಿ ಬಣ್ಣದ ಪುಡಿ ಉಂಟಾಯಿತು. ಆ ಬಿಳಿ ಬಣ್ಣದ ಪುಡಿ ಯಾವುದು, ಮೆಗ್ನೀಷಿಯಂ ಆಕ್ಸೈಡ್. ಆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ನಾವು ನೀರಲ್ಲಿ ಕರಗಿಸಿ ಒಂದು ಲಿಟ್ಮಸ್ ಪೇಪರ್ ಹಾಕಿದಾಗ ಅದು ಯಾವ ಬಣ್ಣಕ್ಕೆ ತಿರುತ್ತೋ, ಹಸಿರು ಬಣ್ಣಕ್ಕೆ ತಿರುತ್ತೋ. ಹಸಿರು ಬಣ್ಣಕ್ಕೆ ತಿರುತ್ತೋ ಅಂದ್ರೆ ಅದಕ್ಕೆ ಯಾವ ನೇಚರ್ ಇದೆ, ಪ್ರತ್ಯಾಮ್ಲೀಯ ಇದೆ ಅನ್ನೋದನ್ನ ನಾವು ಈ ಪ್ರಯೋಗದ ಮೂಲಕ ನಾವು ತಿಳ್ಕೊಬಹುದು. ಧನ್ಯವಾದಗಳು.